ಎಲ್ಲರಿಗೂ ನನ್ನ ನಮಸ್ಕಾರ. ಈಗಾಗಲೇ 12 ದಿವಸ 12 ಎಪಿಸೋಡ್ಸಲ್ಲಿ ನಾನು ನಿಮಗೆ 12 ಸರಸ್ವತಿಗಳ ಮುದ್ರೆ ಮತ್ತು ಮಂತ್ರವನ್ನು ನಿಮಗೆ ತಿಳಿಸಿದ್ದೆ. ಇವತ್ತು ನಮ್ಮ ಸಮಾಜದಲ್ಲಿ ಕೆಲವು ದೇವ್ರು ನಂಬ್ತಾರೆ, ಕೆಲವು ದೇವ್ರು ನಂಬೋದಿಲ್ಲ. ಏನಪ್ಪ ಹಿಂಗೆಲ್ಲ ಮಾಡಿಬಿಟ್ರೆ ಎಲ್ಲ ಮೆಮೊರಿ ಇಂಪ್ರೂವ್ ಆಗಿಬಿಡುತ್ತಾ, ಈ ಬೆರಳಲ್ಲಿ ಇದೆಯಾ ಅಂತ ಹೇಳ್ತಾರೆ. ನಾನು ಅದೇ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ, ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಎಲ್ಲ ಕಾಯಿಲೆ ವಾಸ ಆಗಿಬಿಡುತ್ತಾ, ಪರ್ಮನೆಂಟಾಗಿ ಎಲ್ಲ ಕಾಯಿಲೆ ವಾಸ ಆಗಿಬಿಡುತ್ತಾ, ಒಂದು ದಾನ ಮಾಡಿದ ತಕ್ಷಣ ನಮಗೆಲ್ಲ ಐಶ್ವರ್ಯ ಬಂದುಬಿಡುತ್ತಾ, ಎಲ್ಲ ಅದೃಷ್ಟ ಬಂದುಬಿಡುತ್ತಾ? ಖಂಡಿತ ಇಲ್ಲ. ಏಕೆಂದರೆ ನಮ್ಮ ಜಾತಕದಲ್ಲಿ ಪ್ರಾರಬ್ಧ ಕರ್ಮ ಅಂದರೆ ಓ ಜನ್ಮದ ಕರ್ಮ, ಸಂಚಿತ ಕರ್ಮ, ಈ ಜನ್ಮದಲ್ಲಿ ಮಾಡೋ ಕರ್ಮ ಎರಡೂ ಸೇರಿಕೊಂಡು ಈ ಮನುಷ್ಯನ ಜನ್ಮ ನಡೆಸುತ್ತೆ, ಮುಂದಿನ ಭವಿಷ್ಯವನ್ನು ತಿಳಿಸುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಈ ಮುದ್ರೆ ಮಾಡೋಕ್ಕೆ ಟೈಮ್ ಇಲ್ಲ, ಮಂತ್ರ ಹೇಳೋಕ್ಕೆ ಟೈಮ್ ಇಲ್ಲ. ಒಂದು ದೇವರಲ್ಲಿ ಭಕ್ತಿ ಇದೆ, ಭಯ ಇದೆ, ಗೌರವ ಇದೆ, ಆದರೆ ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಮೆಕ್ಯಾನಿಕಲ್ ಲೈಫ್. ಇನ್ನೊಂದು ದೇವರೇ ನಂಬಲ್ಲ, ದೇವರು ಇಲ್ಲ, ದಿಂಡ್ರಿಲ್ಲ, ಮಂತ್ರ ಇಲ್ಲ, ಮುದ್ರೆ ಇಲ್ಲ, ಎಂಥದ್ದು ಇಲ್ಲ, ಯಾವುದೂ ಎಲ್ಲ ಸುಳ್ಳು, ನಾವೇನು ಮಾಡ್ತೀವೋ ಅದೇ ಅಂಥವ್ರು ಒಂದು ಸಣ್ಣ ಇರುವೆ ಸೃಷ್ಟಿ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಅಥವಾ ಅವ್ರಿಗಿರೋ ತೊಂದರೆ ತಾವೇ ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ದೇವ್ರ ಬಗ್ಗೆ ಬೈತಾರೆ, ಶಾಸ್ತ್ರ ಬಗ್ಗೆ ಅವಹೇಳನ ಮಾಡ್ತಾರೆ, ಧರ್ಮ ನಿಂದನೆ ಮಾಡ್ತಾರೆ, ಧರ್ಮ ಅವಹೇಳನ ಮಾಡ್ತಾರೆ. ಇನ್ನೊಂದು ವೆರೈಟಿ ಜನ ಇದ್ದಾರೆ, ದೇವ್ರು ಇದ್ದಾನೆ ಅಂತೂ ನಂಬಲ್ಲ, ದೇವ್ರು ಇದ್ದಾನೆ ಅಂತೂ ಸ್ವಲ್ಪ ಅರ್ಧಂಬರ್ಧ ನಂಬಿ ಏನೋ ಬಲವಂತಕ್ಕೋ ಇಷ್ಟಕ್ಕೋ ದೇವಸ್ಥಾನಕ್ಕೆ ಹೋಗೋದು, ಶಾಸ್ತ್ರ ಕೇಳೋದು, ಪೂಜೆ ಮಾಡೋದು, ಜಪ ಮಾಡೋದು. ಎಲ್ಲೋ ಒಂದು ಕಡೆ ನೋಡೋಣಪ್ಪ, ಒಂದು ಈ ಮುದ್ರೆ ಏನೋ ಲಕ್ಷ್ಮೀ ಶ್ರೀನಿವಾಸು ಏನೋ ಹೇಳ್ತಾನೆ ದಿನ, ಒಂದು ಟ್ರೈ ಮಾಡಿ ನೋಡೋಣ ಅದು ಬೇಕು ಅಂತ ನನ್ನನ್ನು ಪರೀಕ್ಷೆ ಮಾಡೋದು, ನನ್ನ ಮುದ್ರನ್ನು ಪರೀಕ್ಷೆ ಮಾಡಿ ಸತ್ವ ಇಲ್ಲ ಅಂತ ನೋಡೋದು. ಅಂಥ ಜನನು ಜಗತ್ತಿನಲ್ಲಿ ಇದ್ದಾರೆ. 100 ಜನದಲ್ಲಿ 50 ಜನ ಸತ್ಯ ನಂಬ್ತಾರೆ, ಇನ್ನು 50 ಜನ ಸುಳ್ಳು ನಂಬ್ತಾರೆ. ಇನ್ನು ಉಳಿದೇ ಜನ ಎರಡೂ ನಂಬಲ್ಲ, ಹಾಳು ಮಾಡೋಕ್ಕೆ ಹೊರಡ್ತಾರೆ. ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಅವ್ರ ಲೈಫಲ್ಲಿ ಒಳ್ಳೇದೇನು ಅಂತಲೇ ನೋಡಿಲ್ಲ, ಒಳ್ಳೇದು ಮಾಡಿಲ್ಲ. ಕೆಲವಿಗೆ ಕೆಟ್ಟದ್ದು ಬಿಟ್ಟು ಬೇರೆ ಏನು ಮಾಡೋಕ್ಕೂ ಬರೋಲ್ಲ. ಕೆಲವು ಜನ ಕೆಟ್ಟದ್ದೇ ಗೊತ್ತಿಲ್ಲ, ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಮನಸ್ಸೇ ಬರೋಲ್ಲ. ಈ ಥರದ ಎಲ್ಲ ಜನಗಳು ನಮ್ಮ ಸಮಾಜದಲ್ಲಿ, ನಮ್ಮ ಜಗತ್ತಿನಲ್ಲಿರುವಾಗ ಭಗವಂತ ಎಲ್ರಿಗೂ ಸಮತೋಲವಾಗಿ ಇಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವರಿಗೆ ಪೂಜೆ ಮಾಡಲಿಕ್ಕೆ ವಿಧಾನ ಹೇಳಿದ್ದಾನೆ, ಕೆಲವು ಪೂಜೆ ವಿಧಾನಗಳ ಬಿಟ್ಟು ಆರಾಮಾಗಿ ನೀವೇ ಬದುಕಿಂತನೂ ಇದ್ದಾನೆ, ಕೆಲವು ಎರಡೂ ಮಿಕ್ಸ್ ಮಾಡಿ ಜನನೂ ಸೃಷ್ಟಿ ಮಾಡಿದ್ದಾನೆ. ಕೆಲವರು ಯಾವುದೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಲ್ಲು ನೋಡೋ ಒಂದು ಹಣ್ಣು ಬೀಳ್ಬೋದೇನೋ ಅನ್ನೋ ಒಂದು ಅಂದಾಜು ಮೇಲೆ ಬದುಕೋ ಜೀವನನೂ ಕೂಡ ಕಲಿಸಿದ್ದಾನೆ. ಈ ಥರದ್ದೆಲ್ಲ ಜನಗಳನ್ನು ನೋಡಿ ನಾನು ಯಾರಿಗೆ ಮುದ್ರೆ ಮಾಡೋಕ್ಕೆ ಸಮಯ ಇಲ್ವೋ, ಯಾರು ಮುದ್ರೆ ಮಾಡೋ ಆಸಕ್ತಿ ಇಲ್ವೋ, ಯಾವಾಗಲೂ ತಿನ್ನಬೇಕು ಅನ್ನೋ ಚಪ್ಪಲ ಇರ್ತದೋ, ಯಾವಾಗಲೂ ನಮಗೆ ಸಿಕ್ಕಿ ತಿಂತಾ ಇರಬೇಕು ಅನ್ನೋ ಒಂದು ಹಂಬಲ ಇರ್ತದೋ ಅಂಥವರು ಈ 12 ಸರಸ್ವತಿ ಮುದ್ರೆ ಮಾಡೋಕ್ಕೆ ಆಗದೋದ್ರೂ ಪರವಾಗಿಲ್ಲ, ಮಾಡಬೇಕನ್ನೋ ಆಸಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಮಂತ್ರ ಹೇಳೋ ಆಸಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಕೆಲವು ತಿನ್ನೋ ಪದಾರ್ಥಗಳನ್ನು ನಾನು ತೋರಿಸ್ತೀನಿ. ಅಟ್ಲೀಸ್ಟ್ ಅದು ತಿನ್ನೋದಾದರೆ ಒಳ್ಳೆ ಸ್ಮರಣಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಬರಹ ಶಕ್ತಿ ಮತ್ತು ನಮ್ಮಲ್ಲಿರುವಂಥ ಸ್ಮರಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಶಕ್ತಿಯನ್ನು ಕೆಲವು ತಿನ್ನೋ ಪದಾರ್ಥಗಳಲ್ಲಿ ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಈ ಮನುಷ್ಯನಿಗೆ, ಈ ಗ್ರಹದಲ್ಲಿ, ಭೂಮಿಯ ಗ್ರಹದಲ್ಲಿ. ಆದ್ದರಿಂದ ಯಾರಿಗೆ ಮುದ್ರೆ ಮಾಡೋಕ್ಕಾಗಲ್ವೋ, ಯಾರಿಗೆ ಮಂತ್ರ ಜಪ ಮಾಡೋಕ್ಕಾಗಲ್ವೋ ಅಂಥವ್ರಿಗೂ ಕೂಡ ನಾನೇ ಒಂದು ಸಂಚಿಕೆಯಲ್ಲಿ ಒಂದು ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಏನಂದರೆ, ನಾವು ತೋರಿಸೋ ಕೆಲವು ತಿಂಡಿ ಪದಾರ್ಥಗಳೆಲ್ಲ ದಿನನಿತ್ಯ ಮನೆಯಲ್ಲಿ ಒಂದೊಂದು ಚೂರು ತಿಂತಾ ಬರ್ತಿದ್ರೆ ವಾರಕ್ಕೆ ಅಥವಾ 2 ದಿನಕ್ಕೊಂದು ಸಲ, ಇಲ್ಲ 15 ದಿವಸಕ್ಕೊಂದು ಸಲ, ಇಲ್ಲ ತಿಂಗಳಿಗೊಂದು ಸಲ ತಿಂದಿದ್ದೇ ಆದರೆ ನೀವು ಯಾವ ಡಾಕ್ಟರ್ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರೋಗ್ಯ ದೃಷ್ಟಿನಲ್ಲಿ, ವೈಜ್ಞಾನಿಕ ದೃಷ್ಟಿಯಲ್ಲಿ, ಆಧ್ಯಾತ್ಮಿಕ ದೃಷ್ಟಿನಲ್ಲಿ ಈ 3 ದೃಷ್ಟಿಕೋನಗಳಿಂದ ಮನುಷ್ಯನನ್ನು ಬ್ರೈನ್ ಮ್ಯಾನೇಜ್ ಹೆಂಗೆ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಒಂದು ತಿನ್ನುವಂಥ ಪದಾರ್ಥಗಳ ಮೂಲಕ, ವನಸ್ಪತಿಗಳ ಮೂಲಕ, ಧನ್ವಂತರಿಗಳ ಮೂಲಕ ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ ನಾವು ತೋರಿಸುವಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳೋಕೆ ಆಗದೇ ಇರ್ಬೋದು, ಯಾಕೆ ತುಂಬ ಕಾಸ್ಟ್ಲಿ. ಆದ್ದರಿಂದ ಅಟ್ಲೀಸ್ಟು 6 ತಿಂಗಳಿಗೋ ಇಲ್ಲ 1 ತಿಂಗಳಿಗೋ ಇಲ್ಲ 2 ತಿಂಗಳಿಗೊಂದು ಸಲ ಇಲ್ಲ 3 ತಿಂಗಳಿಗೊಂದು ಸಲ ಅವ್ರು ಕೊಂಡ್ಕೊಂಡು ಅದು ತಿನ್ನೋಂಥದ್ದೇ ಆದರೆ ಅವರ ಜೀವನದಲ್ಲಿ, ಅದರಲ್ಲೂ ಬ್ರೈನಲ್ಲಿ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು. ಕಣ್ಣು ಹೋದರೆ ಕಣ್ಣು ಹಾಕಿಸ್ಕೋಬೋದು, ಕಾಲು ಹೋದರೆ ಕಾಲು ಹಾಕಿಸ್ಕೋಬೋದು, ಕೈ ಹೋದರೆ ಹಾಕ್ಸ್ಕೋಬೋದು, ಹಾರ್ಟ್ನೇ ಬದಲಾಯಿಸ್ಬಿಡ್ತಾರೆ, ಕಿಡ್ನಿನೇ ಬದಲಾಯಿಸ್ಬಿಡ್ತಾರೆ. ಬ್ರೈನ್ ಬದಲಾಯಿಸೋಕ್ಕಾಗೋದಿಲ್ಲ. ಬ್ರೈನ್ ಒಂಚೂರು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿಬಿಟ್ರೆ ಭಾಳ ಕಷ್ಟ. ಆದ್ದರಿಂದ ಈ ಬ್ರೈನ್ನ ಭಾಳಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು. ನಾವು ದುಡ್ಡು, ಹೆಂಡತಿ, ಮಕ್ಕಳು ಹೇಗೆ ರಕ್ಷಣೆ ಮಾಡ್ತೀವೋ, ಗಂಡ ಮಕ್ಕಳು ಅಂತ ಹೇಗೆ ರಕ್ಷಣೆ ಮಾಡ್ತೀವೋ, ಅದಕ್ಕೆ 1000ರಷ್ಟು ನಮ್ಮ ಬ್ರೈನ್ನ ನಾವು ಕಾಪಾಡ್ಕೋಬೇಕು. ಕಾರಣ ಬ್ರೈನೇ ಜಗತ್ತಿಗೆ ಒಂದು ಯಜಮಾನ ಇದ್ದ ಹಾಗೆ. ಬ್ರೈನ್ ಸರಿ ಇಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಕೈ ಇದ್ರೇನು, ಎಷ್ಟೇ ಚೆನ್ನಾಗಿ ಕಾಲಿದ್ರೇನು, ಎಷ್ಟೇ ರೂಪ ಇದ್ರೇನು, ಎಷ್ಟೇ ಕಿವಿ ಇದ್ರೇನು, ಎಷ್ಟೇ ಚೆನ್ನಾಗಿ ಕಣ್ಣಿದ್ರೇನು, ಎಷ್ಟೇ ಚೆನ್ನಾಗಿ ಮಾತಾಡೋಕ್ಕೆ ಬಂದರೂ ಏನು ಪ್ರಯೋಜನ?
ಬ್ರೈನ್. ಯಾಕೆಂದರೆ ಇಡೀ 1008 ಅಂಗಗಳನ್ನು ಕಂಟ್ರೋಲ್ ಮಾಡೋ ಮೂಲ ಅಧಿಪತಿ ಮೆದುಳು, ಬ್ರೈನ್. ನಮ್ಮ ಬ್ರೈನ್ನ ನಾವು ಹೇಗೆ ತಿನ್ನುವಂಥ ಪದಾರ್ಥಗಳಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಮೈಂಡ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡ್ಬೋದು, ಸಮಾಜದಲ್ಲಿ ನಾವು ಒಳ್ಳೆ ವ್ಯಕ್ತಿ ಆಗಬೇಕು ಅಂದರೆ ಕೆಲವು ತಿಂಡಿ ಪದಾರ್ಥಗಳಲ್ಲಿ ಭಗವಂತ ಒಂದು ಒಳ್ಳೆ ಶಕ್ತಿನ ತುಂಬಿಟ್ಟಿದ್ದಾನೆ. ಹಾಗಿದ್ರೆ ಆ ತಿನಿಸುಗಳು ಯಾವುದು, ತಿಂಡಿ ಯಾವುದು, ಧನ್ವಂತರಿ ಯಾವುದು, ವನಸ್ಪತಿ ಯಾವುದು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿಬ್ಬರಲ್ಲೂ ಒಂದು ಒಪ್ಪಂದ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು. ಏನಂದರೆ ನಾವೆಲ್ಲರೂ ಮಾನವರು. ಒಬ್ಬ ಮಾನವ ಇನ್ನೊಬ್ಬ ಮಾನವನಿಗೆ ತೊಂದರೆ ಕೊಡೋದು ಅಂದರೆ ಈ ಮಾನವ ಕುಲಕ್ಕೆ ಅವಮಾನ. ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ತೊಂದರೆ ಕೊಡ್ತೀನಿ ಅಂದರೆ ಈ ಮನುಷ್ಯ ಜಾತಿಗೆ ಅವಮಾನ. ಆದ್ದರಿಂದ ಒಬ್ಬ ಮಾನವ ಮುಂದೆ ಬರ್ತಾನೆ, ಒಬ್ಬ ಮನುಷ್ಯ ಮೇಲೆ ಬೆಳೀತಿದ್ದಾನೆ ಅಂದರೆ ಇನ್ನೊಬ್ಬ ಅವನ ಕಾಲೆಳಕ್ಕೆ ಇನ್ನೊಬ್ಬ ರೆಡಿಯಾಗಿರ್ತಾನೆ. ಆದ್ದರಿಂದ ಈ ಕೆಟ್ಟ ನಡವಳಿಕೆ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕು ಅಂದರೆ, ಮತ್ತು ಅವನಿರೋ ದೌರ್ಬಲ್ಯಗಳನ್ನ ತೆಗಿಬೇಕು ಅಂದರೆ ಅವನ ಮನಸ್ಸಲ್ಲಿರ್ತಕ್ಕಂಥ ದೋಷ ಅಂದರೆ ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಅಥವಾ ಅವನಲ್ಲಿರತಕ್ಕಂಥ ಒಂದು ಸಂಶಯ ಇರ್ಬೋದು, ಅವನಿರತಕ್ಕಂಥ ಏನೋ ಒಂದು ರೀತಿ ಜಿದ್ದು, ಯಾವುದೋ ಒಂದು ವಿಷಯದಲ್ಲಿ ಜಿದ್ದು ಬಂದಿರ್ಬೋದು. ಅದನ್ನೆಲ್ಲ ತೆಗಿಯೋಕ್ಕೆ ಕೆಲವು ತರಕಾರಿಗಳನ್ನು ಸೃಷ್ಟಿ ಮಾಡಿದ ಭಗವಂತ. ಆ ತರಕಾರಿಗಳು ಗ್ರಹಗಳು ಕಂಟ್ರೋಲ್ ಮಾಡುತ್ತೆ. ಹಾಗಾದರೆ ವನಸ್ಪತಿಗಳಲ್ಲೂ ತರಕಾರಿಯಲ್ಲಿ ಏನು ವ್ಯತ್ಯಾಸ ಇದೆ, ಆ ತರಕಾರಿ ಏನು ಶಕ್ತಿ ಕೊಟ್ಟಿದ್ದಾನೆ ಭಗವಂತ? ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ತು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದು, ಇನ್ನೊಬ್ಬರನ್ನ ಅಸಹ್ಯವಾಗಿ ನೋಡೋದು, ಇದನ್ನೆಲ್ಲ ತೆಗೆಯೋಕ್ಕೆ ನಮ್ಮ ಶರೀರದಲ್ಲೂ ಒಂದು ಔಷಧಿ ಉತ್ಪತ್ತಿ ಮಾಡಬೇಕು. ಆ ಔಷಧಿ ಉತ್ಪತ್ತಿ ಮಾಡೋಕ್ಕೆ ಯಾವುದೋ ಒಂದು ತರಕಾರಿನ ದಿನನಿತ್ಯ ತಿನ್ನಬೇಕು. ಹಾಗಾದರೆ ಯಾವ ಅಂಗಕ್ಕೆ ಆ ತರಕಾರಿಯ ಅಗತ್ಯ ಇದೆ, ಇಂಪಾರ್ಟೆಂಟಾಗಿ ಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಆ ಒಂದು ತರಕಾರಿ ಕೂಡ ತೋರಿಸ್ತೀನಿ. ನಾನೀಗಾಗಲೇ ಹೇಳಿದೆ ಬೇಕಾದಷ್ಟು ವನಸ್ಪತಿಗಳು ನಮ್ಮ ಜಗತ್ತಿನಲ್ಲಿ ಭಗವಂತ ಸೃಷ್ಟಿ ಮಾಡಿದೆ ಅಂತ. ನೋಡಿ, ಈ ಒಂದು ತರಕಾರಿ ವಿಶೇಷವಾಗಿ ಬೆಂಡೆಕಾಯಿ ಅಂತ ಹೇಳ್ತಾರೆ. ಇದೆಲ್ಲರಿಗೂ ಗೊತ್ತಿರೋದು, ನಾನೇನು ಸೃಷ್ಟಿ ಮಾಡಿಲ್ಲ ಅಥವಾ ಹೊಸ್ದಾಗಿ ತಂದಿಲ್ಲ. ನಾವು ಜೀವನದಲ್ಲಿ ಯಾವತ್ತಾರು ಒಂದು ಸಹ ತಿಂದಿರ್ತೀವಿ ಬೆಂಡೆಕಾಯಿನ. ಇದಕ್ಕೆ ಸಂಸ್ಕೃತದಲ್ಲಿ ಬಿಂಡಿಹಿ ಅಂತ ಕರೀತಾರೆ. ಈ ಬೆಂಡೆಕಾಯಿಲಿ ಯಾಕೆ ತಿನ್ನಬೇಕು, ಯಾಕೆ ಸೃಷ್ಟಿ ಮಾಡಿದಾನೆ ಈ ಭಗವಂತ ಈ ಬೆಂಡೆಕಾಯಿ ಅಂದರೆ, ಇದರಲ್ಲಿ ಅಂಟು ದ್ರವ ಇದೆ, ಒಂದು ಸಲೈವ ಇದೆ. ನಮ್ಮ ಬಾಯಲ್ಲಿ ಹೆಂಗೆ ಜೊಲ್ಲು ಬರುತ್ತೋ ಸಲೈವರಿ ಗ್ಲ್ಯಾಂಡಿಂದ, ಹಾಗೆ ಈ ಬೆಂಡೆಕಾಯಿನಲ್ಲಿ ಸಲೈವ ಇದೆ. ಈ ಬೆಂಡೆಕಾಯಲ್ಲಿ ಸಣ್ಣ ಸಣ್ಣ ಬೀಜಗಳಿದೆ. ಈ ಬೀಜಗಳು ನಮಗೆ ಮೆಡುಲಾ ಮತ್ತು ಸೆಲಿಬೆಲ್ಲಮ್ ಅನ್ನೋ ಮಾಂಸ ಮುದ್ದೆಗೆ ಅಂದರೆ ಬ್ರೈನ್ಗೆ ಇಂಪಾರ್ಟೆಂಟಾಗಿ ಬೇಕಿದೆ. ಇದನ್ನು ಯಾರು ದಿನನಿತ್ಯ ಸೇವನೆ ಮಾಡ್ತಾರೋ ಅವರು ಚುರುಕುತನ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಕ್ಕೆ ಶಕ್ತಿ ಡೆವಲಪ್ ಆಗುತ್ತೆ. ಇದಕ್ಕೆ ಬಿಂಡಿಹಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದನ್ನು ಯಾರು ತಿಂತಾರೋ ಸೆರಿಬೆಲ್ಲಮ್ ಮತ್ತು ಮೆಡುಲಾಗೆ ಭಾಳಷ್ಟು ಇದರಿಂದ ನ್ಯೂರಾನ್ಸ್ ಸಕ್ ಮಾಡುತ್ತೆ, ನ್ಯೂರನ್ ಹೇಳ್ಕೊಳ್ಳುತ್ತೆ. ಆಗ ಅವನ ಲವಲವಿಕೆ, ಹೀಗೆ ಮಾಡೋದಂಗೆ, ಹಂಗೆ ಮಾಡೋದಂಗೆ, ಹೀಗೆ ಮಾಡೋದಂಗೆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು, ಸಿಚುಯೇಷನ್ನ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಶಕ್ತಿಯನ್ನು ಬೆಂಡೆಕಾಯಿ ಕೊಡುತ್ತೆ. ಎಸ್ಪೆಷಲಿ ಲೆಕ್ಕಾಚಾರ ಹಾಕೋದು ಬ್ರೈನು. 5 + 5 = 10 ಅಂತೀವಿ, 5 × 5 = 25 ಅಂತೀವಿ. ಈ ಮ್ಯಾಥಮೆಟಿಕ್ಸಲ್ಲಿ ಹೆಂಗೆ ಬರ್ತಾ ಇದೆ ಅಂದರೆ ಆ ಮೆಡುಲಾ ಮತ್ತು ಸೆಲಿಬ್ರಲಮಲ್ಲಿ ಇದೆಲ್ಲ ಶಕ್ತಿ, ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಇದೊಂದೇ ತರಕಾರಿ ಜಗತ್ತಲ್ಲಿ ಇರೋದು. ಅದರಿಂದ ಭಗವಂತ ಆ ಒಂದು ಅಂಗಕ್ಕೆ ಅಂತಲೇ ಇದು ಬೆಳೆಸಿದ್ದಾನೆ, ಇದು ಚೆನ್ನಾಗಿ ತಿಂದು ಸುಖ ಪಡುವಂತಲ್ಲ. ಅದರಿಂದ ಈ ಬಿಂಡಿಗೆ ಬದನೆಕಾಯಿನ ದಿನನಿತ್ಯ ಮಕ್ಕಳಿಗೆ ಹಸಿದು ಕೊಟ್ಟರೆ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಇದರಲ್ಲಿ ಬರೋ ಅಂಟು ದ್ರವ ಮೆಡುಲಾ ಮತ್ತು ಸೆಲಿಬ್ರಮ್ಗೆ ಬೇಕಾದಂಥ ಔಷಧಿ. ಅದರಲ್ಲಿರೋ ಪ್ರೋಟೀನ್ ಮತ್ತು ಫ್ಯಾಟ್ಸ್, ಇದರಲ್ಲಿ ಫ್ಯಾಟು ಕೂಡ ಇದೆ. ಅದನ್ನು ಸಕ್ ಮಾಡಿ ನ್ಯೂರಾನ್ಸ್ಗೆ ಎನರ್ಜೈಸ್ ಮಾಡಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಈ ಬಿಂಡಿಹಿ ಬದನೆಕಾಯಿ. ಇದು ಒಂದು ತರಕಾರಿ ಜಗತ್ತಿನಲ್ಲಿ ಬೆಳೆಯುತ್ತೆ. ಈಗ ಬೆಂಡೆಕಾಯಿ ಮಹತ್ವ ಭಾಳ ವಿಶೇಷ, ಸಮಯ ಸಿಕ್ತಾಗ ಇದ್ರ ಬಗ್ಗೆ ಸಾಕಷ್ಟು ನಾನು ವೈಜ್ಞಾನಿಕವಾಗಿ ಹೇಳ್ತೀನಿ. ಇದು ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಲೆಕ್ಕಾಚಾರ ಹಾಕೋಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಮ್ಯಾಥಮೆಟಿಕ್ಸಲ್ಲೇ ಡಲ್ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ನಮಗೆ ಪೆದ್ದ ಅವನಿಗೇನು ಗೊತ್ತಾಗಲ್ಲ, ಹಿಂಗೆ ಮಾಡೋದು ಹಂಗೆ ಮಾಡೋದು ಯೋಚನೆ ಇಲ್ಲ, ಸುಮ್ಮನೆ ಏನೋ ಕೂತಿರ್ತಾನೆ ಮಂಕಾಗಿ. ಚುರುಕಾಗಬೇಕು ಅಂದರೆ ಬೆಂಡೆಕಾಯಿ ಹಸಿ ತಿನ್ನಿಸ್ಬೇಕು, ಬೆಂಡೆಕಾಯಿ ಪಲ್ಯ ಮಾಡಿ ದಿನ ಊಟದಲ್ಲಿ ಬಳಸಿ, ನಿಮ್ಮ ಮಕ್ಕಳು ಭಾಳ ಚುರುಕಾಗ್ತಾರೆ, ಒಳ್ಳೆ ಹಾವು ಹರಿತಾರೆ ಹರಿತಾರೆ. ಇದು ಸುಮಾರು 6 ತಿಂಗಳ ತನಕ ಸೇವನೆ ಮಾಡಿದ್ದೆ ಆದರೆ ಪ್ರತಿನಿತ್ಯ ಚುರುಕು ಇಂಪ್ರೂವ್ ಆಗ್ತದೆ. ಬ್ರೈನಲ್ಲಿ ಆ್ಯಕ್ಟಿವಿಟಿ, ನ್ಯೂರಾನ್ಸ್ ಆ್ಯಕ್ಟಿವ್, ಬೇಗ ಅಬ್ಸರ್ವ್ ಮಾಡುತ್ತೆ, ಹಂಗೆ ಡಿಸ್ಚಾರ್ಜ್ ಮಾಡ್ಕೊಳ್ಳುತ್ತೆ, ಬೇಗ ಅಬ್ಸರ್ವ್ ಮಾಡುತ್ತೆ, ಹಾಗೆ ಪಾಸ್ ಮಾಡುತ್ತೆ ಇನ್ಫಾರ್ಮೇಷನ್ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕಿಗೆ. ಅಷ್ಟು ಪವರ್ ಈ ಬಿಂಡಿಹಿ ಅನ್ನೋದು. ಇನ್ನೊಂದು ದಾಳಿಂಬೆ ಹಣ್ಣು ನೋಡಿರ್ಬೇಕು ನೀವು. ನಾನಿವತ್ತು ದಾಳಿಂಬೆ ಹಣ್ಣು ತಂದಿಲ್ಲ, ಅದಕ್ಕೆ ದಾಂಡಿಮ ಫಲಂ ಅಂತ ಹೇಳ್ತಾರೆ. ಆ ದಾಳಿಂಬೆ ಹಣ್ಣನ್ನು ಹೇಗೆ ಸೃಷ್ಟಿ ಮಾಡೋದಂದರೆ 4 ಲೇಯರ್ ಇದೆ. ಒಂದು ದಾಳಿಂಬೆನ ಕಟ್ಕೊಂಡು 4 ಪದರಗಳಿದೆ. ಅದರಲ್ಲಿ ಮುತ್ತುನಂತ ಪೋಣಿಸಿದ್ದಾನೆ ಆಗುವಂಥ ಹಣ್ಣಿನ ಬೀಜಗಳನ್ನು. 4 ಬ್ರೈನು, ಫ್ರಂಟಲ್ ಬ್ರೈನ್, ಟೆಂಪರಲ್ ಲೋಬ್, ಪ್ಯಾರಿಟಲ್ ಮತ್ತು ಆಕ್ಯುಪಿಟಲ್ ಲೋಬ್ ಅಂತ ನಾವೇನು ಹೇಳ್ತೀವೋ ಹಾಗೆ ಆ ದಾಳಿಂಬೆ ಹಣ್ಣಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಮಾಡಿ ಅದನ್ನು 100
ದಾಳಿಂಬೆ ಬೀಜಗಳನ್ನು ಜೋಡಿಸಿದ್ದಾನೆ. ಅದು ನಾಲ್ಕು ಬ್ರೈನ್ಗೂ ರಕ್ತ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ. ಅದರಲ್ಲಿರೋ ರಸ, ದಾಳಿಂಬೆ ರಸ. ಅದರಿಂದ ಪ್ರತಿನಿತ್ಯ ಖಾಲಿ ಹೊಟ್ಟೆನಲ್ಲಿ ಈ ದಾಂಡೀಮ ಫಲಂ ಅಂದರೆ ದಾಳಿಂಬೆ ಹಣ್ಣನ್ನು ಯಾರು ತಿಂತಾರೋ ಅವ್ರ 4 ಬ್ರೈನಲ್ಲಿ ನ್ಯೂರಾನ್ಸು ಚುರುಕಾಗಿರ್ತದೆ. ಎಷ್ಟೇ ಏಟು ಬಿದ್ದಿದ್ರು, ಎಷ್ಟೇ ರಕ್ತ ಹೆಪ್ಪುಕಟ್ಟಿದ್ರು ಕೂಡ ಚುರುಕಾಗಿಬಿಡುತ್ತೆ. ಆ ದಾಳಿಂಬೆ ಹಣ್ಣು ಬ್ರೈನ್ಗೋಸ್ಕರ ಆ ದಾಳಿಂಬೆ ಹಣ್ಣು ಇರೋದು ಇನ್ಯಾವುದಕ್ಕೂ ಅಲ್ಲ. ಅದರಿಂದ ದಾಳಿಂಬೆ ಹಣ್ಣು ನೀವು ಪ್ರತಿನಿತ್ಯ ತಿನ್ನಬೇಕು. ಇನ್ನೊಂದು ನೀವು ಎಲ್ರಿಗೂ ಗೊತ್ತಿದೆ, ಕಾರ್ಜೂರಿಕ ಅಂತ. ಇದಕ್ಕೆ ಖರ್ಜೂರ ಅಂತ ಕರೀತಾರೆ. ಸಂಸ್ಕೃತ ಇದಕ್ಕೆ ಕಾರ್ಜೂರಿಕ. ಕಾರ್ಜೂರಿಕ ಅಂದರೆ ಇದು ಒಣ ಖರ್ಜೂರ. ಇದನ್ನು ಎಷ್ಟು ತಿಂತಿರೋ ಸ್ಪೈನಲ್ ಕಾರ್ಡ್ಗೆ ಶಕ್ತಿ ಜಾಸ್ತಿ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನು ಮತ್ತು ನಮ್ಮ ಬೆನ್ನುರಿ, ಇವೆರಡಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಮೆಡಿಕಲಲ್ಲಿ ಹೇಳ್ತಾರೆ. ಅವೆರಡನ್ನ ಸಂಪರ್ಕವನ್ನು ಚುರುಕು ಮಾಡಲಿಕ್ಕೆ ಈ ಕಾರ್ಜೂರಿಕನ ಯೂಸ್ ಮಾಡಬೇಕು ಅಂತ ಜಗತ್ತು ಸೃಷ್ಟಿಯಾಗಿದೆ. ಇನ್ಯಾವುದೇ ದೃಷ್ಟಿಲಿ ಸೃಷ್ಟಿಯಾಗಿಲ್ಲ ಅಂತ ನನ್ನ ಅರ್ಥ. ಕಾರಣ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, 4 ಬ್ರೈನು, ಮೆಡುಲಾ, ಸೆರಿಬೆಲಮ್, ಬ್ರೈನ್ ಸ್ಟೆಮ್, ಬ್ರೈನಿನ ಬುಡಭಾಗ ನಮ್ಮ ಬೆನ್ನೂರಿನಕ್ಕೆ ಒಂದು ಟಚ್ ಇರೋದ್ರಿಂದ ಅವೆರಡು ಸಂಪರ್ಕವನ್ನು ಸಲೀಸಾಗಿ ಬೊಗ್ಗಕ್ಕೆ, ತಗೊಳ್ಳೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ತಿನ್ನೋಕ್ಕೆ, ಅಡುಗೆ ಮಾಡೋಕ್ಕೆ, ಕಸ ಗುಡ್ಸೋಕ್ಕೆ ನಮ್ಮೆಲ್ಲ ಆ್ಯಕ್ಷನ್ಸು ಈ ಸ್ಪೈನಲ್ ಕಾರ್ಡನ್ನು ಮಾಡಿಸುತ್ತೆ ಬ್ರೈನ್. ಅದರಿಂದ ಆ ಬ್ರೈನ್ ಚುರುಕಾಗಬೇಕಂದ್ರೆ ಈ ಕಾರ್ಜೂರಿಕವನ್ನು ತಿನ್ನಬೇಕು. ಆಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತುಂಬ ಚುರುಕಾಗುತ್ತೆ. ಇನ್ನೊಂದು ವಾತಾಮ ಫಲಂ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ, ಬಾದಾಮಿ ಅಂತ ಕರೀತಾರೆ ಕನ್ನಡದಲ್ಲಿ. ಇದಕ್ಕೆ ಸಂಸ್ಕೃತದಲ್ಲಿ ವಾತಾಮ ಫಲಂ ಅಂತ ಕರೀತಾರೆ. ಈ ವಾತಾಮ ಫಲಂ ಏನಕ್ಕೆ ಅಂದರೆ ನೋಡಿ, ಇದೊಂದು ಬ್ರೈನ್ ಇದ್ದಂಗೆ ಇದೆ. ಇದು ಬ್ರೈನ್ ಆಕಾರದಲ್ಲೇ ಇದೆ. ಇದು ಹೀಗೆ 4 ಬ್ರೈನ್ ಒಂದೇ ಕಡೆ ಜೋಡಿಸಿದಾಗ ಒಂದು ಬ್ರೈನ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಒಂದು ಸಬ್ ಬ್ರೈನ್ಸ್. ಈ 4ನ್ನ ಸೇರಿಸಿದಾಗ ಒಂದು ಬ್ರೈನ್ಗೆ ಊಟ ಆಗುತ್ತಂತೆ. ಒಂದು ಪೀಸು ಒಂದು ಸೈಡ್ ಬ್ರೈನ್ಗೆ ಊಟಕ್ಕೆ ಕೊಡುತ್ತಂತೆ ಅರ್ಥ. ಅಂದರೆ ನ್ಯೂರಾನ್ಸ್ ಇದನ್ನು ತಗೊಂಡು ಬದುಕುತ್ತೆ. ನ್ಯೂರಾನ್ಸ್ಗೆ ಬೇಕಾಗಿರೋದು ಕೇವಲ ಇದರಲ್ಲಿರತಕ್ಕಂಥ ಪ್ರೋಟೀನ್ಸ್. ಅದರಿಂದ ಈ ವಾತಾಮ ಫಲಂನ ಯಾರು ತಿಂತಾರೋ ಎಷ್ಟೇ ಬಲವಾಗಿ ಏಟು ಬಿದ್ದಿದ್ರು ಕೂಡ ಅವನು ಮೆಮೊರಿ ಲಾಸ್ ಆಗೋದಿಲ್ಲ. ಎಷ್ಟೇ ಹಾರ್ಡ್ ವರ್ಕ್ ಮಾಡಲಿ, ಎಷ್ಟೇ ಸ್ಟ್ರೈನ್ ಆಗಿರಲಿ, ಎಷ್ಟೇ ಸುಸ್ತಾಗಿರಲಿ, ಮನಸ್ಸಿನಲ್ಲಿ ಮೈಂಡಲ್ಲಿ ಎಂಥ ಚಂಚಲತೆ ಇದ್ರೂ ಕೂಡ ಈ ಗಟ್ಟಿಯಾದ ಪದಾರ್ಥ ಅಗದು ಚೆನ್ನಾಗಿ ತಿಂದು ನೀರು ಕುಡಿದು ಬಿಟ್ಟರೆ ಇದ್ರಲ್ಲಿ ಬರೋ ನೀರು ಪ್ಲಸ್ H2O ಪ್ಲಸ್ ಇದ್ರ ಪ್ರೋಟೀನ್ ಎರಡೂ ಸೇರಿಕೊಂಡು ನ್ಯೂರಾನ್ಸ್ಗೆ ಒಳ್ಳೆ ಊಟ ಹಾಕ್ದಂಗೆ ಆಗುತ್ತೆ, ಶಕ್ತಿ ಬರುತ್ತೆ. ಆಗ ನ್ಯೂರಾನ್ಸಲ್ಲಿ ಎಷ್ಟೇ ವಯಸ್ಸಾಗಿದ್ದರೂ 500 ವರ್ಷ ಆಗಿರಲಿ, 200 ವರ್ಷ ಆಗಲಿ, 100 ವರ್ಷ ಆಗಿದ್ರು ಕೂಡ ಮೆಮೊರಿ ಪವರ್ ಲಾಸ್ ಆಗೋದಿಲ್ಲ. ಮತ್ತು ನರನಾಡಿಗಳಿಗೆ ಒಳ್ಳೆ ಊಟ ಇದು ಈ ವಾತಾಮ ಫಲಂ. ಇದನ್ನು ಪ್ರತಿನಿತ್ಯ ಮಕ್ಕಳಿಗೆ 4 ರಿಂದ 5 ಕೊಡಬೇಕು. ದೊಡ್ಡವರು ಕೂಡ ಅಷ್ಟೇ. ವಯಸ್ಸಾದವರು ಪುಡಿ ಮಾಡಿ ಹಾಲ್ಗೆ ಹಾಕೊಂಡು ಕುಡಿದ್ರೆ ಮೆಮೊರಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅವ್ರ ಹೆಂಡತಿ ಹೆಸರೇ ಮರ್ತು ಬಿಡ್ತಾರೆ, ಇಲ್ಲ ಅವ್ರ ಮಕ್ಕಳ ಹೆಸರು ಮರ್ತು ಬಿಡ್ತಾರೆ, ಅವ್ರ ಜಾತಕ ನಕ್ಷತ್ರ ರಾಶಿ ಏನೂ ಗೊತ್ತಿರಲಿಲ್ಲ, ಅಷ್ಟು ಮರು ಬಂದುಬಿಡುತ್ತೆ. ಅದನ್ನು ಸೃಷ್ಟಿ ಮಾಡ್ಕೋಬಾರ್ದು, ಆ ಲೆವೆಲ್ಗೆ ಹೋಗಬಾರ್ದು. ಅಂದರೆ ಪ್ರತಿನಿತ್ಯ ಈ ವಾತಾಮ ಫಲಂನ ನಾವು ಹಾಲ್ಗೆ ಹಾಕಿ ಕುಡಿಬೇಕು, ಇಲ್ಲ ಹಾಗೆ ಪುಡಿ ಮಾಡಿಬಿಟ್ಟು ತಿಂದು ನೀರು ಕುಡಿಬೇಕು. ಇಲ್ಲ ಇದನ್ನು ಆಗಾಗ ಬಾಯಲ್ಲಿ ಹಾಕ್ಕೊಂಡು ಜೊಲ್ಲಲ್ಲೇ ಕರಗಿಸಿ ತಿಂದರೆ ಶಕ್ತಿ ಜಾಸ್ತಿ ಆಗುತ್ತೆ, ನರನಾಡಿಗಳು ಚೇತರಿಸ್ಕೊಳ್ಳುತ್ತೆ ಅಂತ ಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದೆ. ಇನ್ನೊಂದು ಔಷಧಿ ಯಾರಿಗೆ ಮುದ್ರೆ ಮಂತ್ರ ಮಾಡೋಕ್ಕಾಗಲು ಒಣ ದ್ರಾಕ್ಷಿ. ಇದು ದ್ರಾಕ್ಷಾಫಲಂ ಅಂತ, ದ್ರಾಕ್ಷಿಯನ್ನು ಒಣಗಿಸಿ ಇದೆ. ಇದರಲ್ಲಿ ಗ್ಲುಕೋಸ್ ಅನ್ನೋದು ಶಕ್ತಿ ಇದೆ. ಗ್ಲುಕೋಸ್ ಅನ್ನೋದು ಒಂದು ಮಿನರಲ್. ಅದು ಈ ಗ್ಲುಕೋಸ್ ಯಾವಾಗ ಕಮ್ಮಿ ಆಗುತ್ತೋ ಸುಸ್ತು ಜಾಸ್ತಿ ಆಗಿಬಿಡುತ್ತೆ, ಬಿದ್ದೋಗಿಬಿಡ್ತಾರೆ. ಬ್ರೈನ್ಗೆ ಇದು ಭಾಳ ಇಂಪಾರ್ಟೆಂಟ್ ಆಗಬೇಕು. ಈ ಒಣದ್ರಾಕ್ಷಿ ಏನು ಕೆಲಸ ಮಾಡುತ್ತೆ ತಿಂದರೆ ಅಂದರೆ, ಒಂದು ನ್ಯೂರಾನ್ಸ್ನ ಇನ್ನೊಂದು ನ್ಯೂರಾನ್ಸ್ನ ಕನೆಕ್ಟ್ ಮಾಡಿಕೊಡುತ್ತೆ. ಗ್ಲುಕೋಸ್ ಹೇಗೆ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆದಾಗ ಇನ್ಸುಲಿನ್ನು ಆ ರಕ್ತ ಅಂಶವನ್ನು ಎಲ್ಲ ಟಿಶ್ಯೂಸ್ಗಳಿಗೆ ಕರ್ಕೊಂಡೋಗಿಬಿಡುತ್ತೋ ಶರೀರದಲ್ಲಿ ಸೆಲ್ಗೆ, ಹಾಗೆ ಬ್ರೈನಲ್ಲಿರೋ ನ್ಯೂರಾನ್ಸ್ಗೆ ಸಕ್ಕರೆ ಅಂಶವನ್ನು ಸಪ್ಲೈ ಮಾಡಿಕೊಡುತ್ತಿದೆ. ಅಷ್ಟು ಪವರ್ಫುಲ್. ಆಗ ಮನಸ್ಸು ಉಲ್ಲಾಸ ಆಗಿರುತ್ತೆ, ಜಡತ್ವ, ಮಂದತ್ವ, ಆಲಸ್ಯ, ಆಕಲಿಕ್ಕೆ ಎಲ್ಲ ಹೊಟ್ಟೋಗುತ್ತೆ. ಅದನ್ನು ಈ ಒಣದ್ರಾಕ್ಷಿ ಆಗಾಗ ಬಾಯಿಗೆ ಹಾಕೊಂಡು ತಿಂತಾ ಇದ್ದರೆ ಇದರ ರಸದಿಂದ ಎಲ್ಲ ನ್ಯೂರಾನ್ಸ್ ಆ್ಯಕ್ಟ್ ಆಗಿ ಓದಬೇಕು, ಬರಿಬೇಕು, ಹಾಡಬೇಕು, ಕೇಳಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಚಪಲ ಚಂಚಲತೆಯನ್ನು ತೆಗೆದುಹಾಕಿ ಉತ್ಸಾಹವನ್ನು, ನಿರುತ್ಸಾಹ ಶನಿ, ದುಃಖ ಶನಿ, ಆ ಶನಿ ಗ್ರಹಕ್ಕೆ ಇದೊಂದು ಶಾಂತಿ ಮಾಡಿದಂಗೆ ಆಗುತ್ತೆ ಈ ದ್ರಾಕ್ಷಿ ಫಲ ತಿನ್ನೋದ್ರಿಂದ. ಬಲ್ಲಾತ ಕರ್ಮ ಅಂತ ಹೇಳ್ತಾ ಇದಕ್ಕೆ ಗೋಡಂಬಿಗೆ. ಬಲ್ಲಾತ ಕರ್ಮ ಇದು ನಮ್ಮೆಲ್ಲ ಸೆಲಿಬ್ರಮ್ ಹೆಂಗಿದು ಹಂಗೆ ಇದೆ. ಇದು ಒಂಥರ ಪ್ಯಾಂಕ್ರಿಯಸ್ ನೋಡ್ದಂಗೆ ಆಗುತ್ತೆ. ಇದನ್ನು ಯಾರು ತಿಂತಾರೋ ಅವ್ರಿಗೆ ಬ್ರೈನ್ ರಕ್ತ ಹೆಪ್ಪುಕಟ್ಕೊಳ್ಳೋದಿಲ್ಲ. ಯಾವಾಗ ಬ್ರೈನ್ ಹೆಪ್ಪುಕಟ್ಕೊಂಡ್ಬಿಡ್ತು ಹುಚ್ಚುಚ್ಚಂಗಾಡ್ತಾರೆ, ಸ್ಕಿಜೋಫರ್ನಿಯಾ, ಆಟಿಸಮ್, ಅಲ್ಝೀಮೀರಿಯಾ ಅಂತ ಹಲವಾರು ಕಾಲಕ್ಕೆ ಸುಸ್ತಾಗ್ಬಿಡ್ತಾರೆ. ಆದ್ದರಿಂದ ಇದು ಯಾರು ತಿಂತಾರೋ ಅವರಿಗೆ ಈ ಒಂದು ಬ್ಲಡ್ಡು
5 ರಕ್ತನಾಳಗಳಿದೆ ನಮ್ಮಲ್ಲಿ. ಒಂದು ಸುಪೀರಿಯರ್ ಸ್ಯಾಗಿಟಲ್ ಸೈನಸ್, ಇನ್ಫೀರಿಯರ್ ಸ್ಯಾಗಿಟಲ್ ಸೈನಸ್, ಕ್ಯಾವರ್ನಸ್ ಸೈನಸ್, ಸಿಗ್ಮಾಯ್ಡ್ ಸೈನಸ್ ಮತ್ತು ಸ್ಟ್ರೈಟ್ ಸೈನಸ್ ಅಂತ ಈ 5 ರಕ್ತನಾಳಗಳು ಬ್ರೈನಲ್ಲಿ ಹರಿಯುತ್ತೆ. ಆ ರಕ್ತನಾಳ ಸಂಚಾರವನ್ನು ಕಂಟ್ರೋಲ್ ಮಾಡುತ್ತೆ ಈ ಗೋಡಂಬಿ. ಜೊತೆಗೆ ಇನ್ನೊಂದು ವಾಲ್ನೆಟ್ ಅಂತ ನೀವು ಕೇಳಿರಬೇಕು. ಈ ವಾಲ್ನೆಟ್ ಇದಕ್ಕೆ ಅಕ್ರೋಟ ಅಂತ ಕರೀತಾರೆ. ಇದು ಒಂದು ಬ್ರೈನ್ ಇದ್ದಂಗೆ ಇದೆ ನೋಡಿ. ಇವೆಲ್ಲ ಒಂಥರ ಬ್ರೈನ್. ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ನೋಡಿ, ಇದೆಲ್ಲ ಬ್ರೈನ್. ಒಂದು ಬ್ರೈನ್ ಒಂದೊಂದು ಬ್ರೈನ್ ಮೇಲೆ ಆ್ಯಕ್ಟ್ ಮಾಡಿ ಬ್ರೈನನ್ನು ಯಾವಾಗಲೂ ಹೀಟ್ ಮಾಡುತ್ತೆ. ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಡೋದಿಲ್ಲ. ಯಾವಾಗಲೂ ಬ್ರೈನ್ ಬಿಸಿಯಾಗಿರಬೇಕು. ಆವಾಗಲೇ ನಾವು ಲವಲವಿಕೆ ಆಗಿರೋದು. ಯಾವಾಗ ಬ್ರೈನಲ್ಲಿ ಉಷ್ಣತೆ ಕಮ್ಮಿ ಆಯಿತು, ಮೂರ್ಛೆ ಹೋಗ್ಬಿಡ್ತಾನೆ, ಕೋಮಾಗಿ ಹೋಗ್ಬಿಡ್ತಾನೆ. ಕೋಮಾಗಿ ಯಾವಾಗ ಹೋಗ್ತಾರೆ ಅಂದರೆ ಅವ್ರಿಗೆ ಭಾಳ ಕಷ್ಟ. ಕೋಮಾಗಿ ಹೋಗ್ಬಿಟ್ರೆ ಮನುಷ್ಯ ಮೂರ್ಛೆ ಹೋಗಬಾರ್ದು, ಕೋಮಕ್ಕೆ ಹೋಗಬಾರ್ದು ಅಂದರೆ ಈ ವಾಲ್ನೆಟ್ಸ್ ಅಂದರೆ ಅಕ್ರೋಟ ತಿಂತಿರ್ಬೇಕು. ಇದೆಲ್ಲ ಬ್ರೈನ್ ಹೆಂಗಿದು ಹಾಗೇ ಇದೆ, ಡಿಟೋ ಬ್ರೈನೇ, ಬೇರೆ ಏನೂ ಇಲ್ಲ. ನೀವು ನಿಮ್ಮ ಬ್ರೈನ್ ಎಕ್ಸ್ರೇ ತೆಗೆಸಿ ನೋಡಿಸಿ, ಆ ಎಕ್ಸ್ರೇ ರಿಪೋರ್ಟ್ ಇದಕ್ಕೂ ಟ್ಯಾಲಿ ಮಾಡಿ ನೋಡಿ, ಇದು ಹೆಂಗಿದು ಅದೇ ಥರ ಕಾಣುತ್ತೆ. ಇದಕ್ಕೆ ಅಕ್ರೋಟ ಅಥವಾ ವಾಲ್ನೆಟ್ ಅಂತಾರೆ. ಇದು ಬ್ರೈನಿನ ಉಷ್ಣತೆಯನ್ನು ಕಾಪಾಡುತ್ತೆ. ಆಗ ಲವಲವಿಕೆ, ಉಲ್ಲಾಸ ಚೆನ್ನಾಗಿ ತುಂಬಿ ತುಳುಕುತ್ತೆ. ಹೀಗೆ ಈ ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ತಿಂದಿದ್ದೇ ಆದರೆ ನಾವು ಯಾವ ಮುದ್ರೆನೂ ಮಾಡೋಕ್ಕಾಗಲ್ಲಪ್ಪ, ಯಾವ ಮಂತ್ರನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವಾಗಲೂ ನಾವು ಇದನ್ನೇ ತಿಂತಾ ಕೂತಿರ್ತೀವಿ ಅಂದರೆ ಇದು ಒಂದು ಆಪ್ಷನ್ ಇದೆ ಕೆಲವರಿಗೆ. ಲಾಂಗ್ ಡಿಸ್ಟೆನ್ಸಲ್ಲಿ ತುಂಬ ದೂರದ್ದು ನೋಡಬೇಕು, ತುಂಬ ದೂರದಲ್ಲಾಗೋದನ್ನು ಗ್ರಹಿಸಬೇಕು ಅನ್ನೋದಾಗಿದ್ದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಬೇಕು. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಬೇಕು ಅಂದರೆ ಇದರಿಂದಲೇ ಬರೋಕ್ಕೆ ಸಾಧ್ಯ. ನ್ಯೂರಾನ್ಸ್ ಅದಲ್ಲೇ ಕೊಡೋದು. ಮತ್ತು ಹತ್ರದಲ್ಲಿ ಯಾವುದೋ ಹತ್ರದ್ದು ನೋಡಬೇಕು. ಕೆಲವು ಹತ್ರದ್ದು ಮಾತ್ರ ಓದ್ತಾರೆ, ದೂರದ್ದು ಓದೋಕ್ಕಾಗಲ್ಲ. ದೂರ ತುಂಬ ಕಾಣಲ್ಲ, ಹತ್ರ ನೋಡ್ತಾರೆ. ಲಾಂಗ್ ಡಿಸ್ಟೆನ್ಸ್ ಬೇರೆ, ಶಾರ್ಟ್ ಡಿಸ್ಟೆನ್ಸು. ಶಾರ್ಟ್ ಡಿಸ್ಟೆನ್ಸಲ್ಲಿ ಬರೋದಕ್ಕೆಲ್ಲ ಕೆಮಿಕಲ್ ಎನರ್ಜಿ ಅಂತ ಕರೀತಾರೆ. ಆ ಕೆಮಿಕಲ್ ಎನರ್ಜಿ ಎಲ್ಲಿ ಬರುತ್ತೆ? ವಾಸನೆ ಮತ್ತು ಟೇಸ್ಟಿಂದ ಬರುತ್ತೆ. ಈ ಒಂದು ತಿನ್ನೋ ಪದಾರ್ಥಗಳಿಂದ ಕೆಮಿಕಲ್ ಎನರ್ಜಿ ಬ್ರೈನಲ್ಲಿ ಜಾಸ್ತಿ ಆದಾಗ ಹತ್ತಿರದಲ್ಲಿರುವಂಥ ವಿಷಯವನ್ನು ಹತ್ತಿರದಲ್ಲಿ ಮುಟ್ಟುವಂಥದ್ದು, ಹತ್ತಿರದಲ್ಲಿ ಚೆಕ್ ಅಂತ ಸ್ಟೋರ್ ಮಾಡಿ ಫೋಟೋಗ್ರಾಫಿಕ್ ಥರ ಬ್ರೈನಲ್ಲಿ ಇಟ್ಕೊಂಡ್ಬಿಡುತ್ತೆ. ಮತ್ತು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಮತ್ತು ಕೆಮಿಕಲ್ ಎನರ್ಜಿ ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಮಧ್ಯಕ್ಕೆ ಸಂಬಂಧ ಕಲ್ಪಿಸ್ಬೇಕು, ಫ್ರೆಂಡ್ಶಿಪ್ ಬೆಳೆಸಬೇಕು, ಕನೆಕ್ಟ್ ಮಾಡಬೇಕು ಅನ್ನಬೇಕು ಅಂದರೆ ಇನ್ನೊಂದು ಶಕ್ತಿ ಇದೆ, ಮೆಕ್ಯಾನಿಕಲ್ ಎನರ್ಜಿ. ಆ ಮೆಕ್ಯಾನಿಕಲ್ ಎನರ್ಜಿ ಬ್ರೈನಲ್ಲಿದೆ. ಒಂದು ನ್ಯೂರಾನ್ನ ಇನ್ನೊಂದು ನ್ಯೂರಾನ್ನ ಕನೆಕ್ಟ್ ಮಾಡಬೇಕು ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಬ್ರೈನಲ್ಲಿ ಬರಬೇಕು. ಮೆಕ್ಯಾನಿಕಲ್ ಎನರ್ಜಿ ಈಗ ಪಟ್ಟಂತ ನಾನು ಹೊಡ್ಕೊಂಡ್ರೆ ಶಬ್ದ ಬಂತು, ಇದು ಮೆಕ್ಯಾನಿಕಲ್ ಎನರ್ಜಿ. ಯಾರೋ ಕಪಾಲ ಕೊಡೋದು ಮೆಕ್ಯಾನಿಕಲ್ ಎನರ್ಜಿ. ಒಂದು ಪಾತ್ರೆ ಬಿದ್ದೋಯ್ತು ನನ್ನ ಕೈಯಿಂದ, ಆ ಸೌಂಡ್ ಬಂತು, ಅದು ಮೆಕ್ಯಾನಿಕಲ್ ಎನರ್ಜಿ. ಕಿವಿಗೆ ಯಾವ ಶಬ್ದ ನಾನು ಮಾತಾಡ್ತೀನಿ ನೀವು ಕೇಳ್ತಿದ್ದೀರೋ, ನನ್ನ ಮಾತು ನಿಮ್ಮ ಕಿವಿಗೆ ಕೇಳ್ತಾ ಇದೆಯಲ್ಲ, ಅದು ಮೆಕ್ಯಾನಿಕಲ್ ಎನರ್ಜಿ. ಅದೆಲ್ಲ ಸ್ಟೋರ್ ಆಗಬೇಕು ಅಂದರೆ ಈ ತಿನ್ನೋ ಪದಾರ್ಥಗಳಿಂದ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ತಿಂದು ತೇಗಿ ನಮಗೆ ಸುಖ ಕೊಡೋರು ಯಾರು? ನ್ಯೂರಾನ್ಸ್. ಆ ನ್ಯೂರಾನ್ಸಲ್ಲಿ ಇದನ್ನೆಲ್ಲ ನಾವು ತುಂಬಿಕೊಟ್ರೆ ಅದು ಆ್ಯಕ್ಟಿವ್ ಆಗಿ 80 ಅಲ್ಲ, 100 ಅಲ್ಲ, 500 ವರ್ಷ ಅಲ್ಲ, ಎಷ್ಟೋ ವರ್ಷ ಆದರೂ ಕೂಡ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ನಾನು ಮಾನಸ ಸರೋವರಕ್ಕೆ ಹೋಗಿದ್ದಾಗ ಅಲ್ಲೊಬ್ಬ ವ್ಯಕ್ತಿ ನೋಡಿದೆ, ಅವ್ರಿಗೆ 500 ವರ್ಷ ಮೇಲಾಗಿತ್ತು. ಅವ್ರು ಇವತ್ತು ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಭಾಷೆ ಮಾತಾಡ್ತಾರೆ. ಅವರಲ್ಲಿ ತೇಜಸ್ಸು, ಅವರಲ್ಲಿರತಕ್ಕಂಥ ಒಂದು ಶಕ್ತಿ ಏನಂದರೆ ಜ್ಞಾನ ಮುದ್ರೆ ಸರಸ್ವತಿಯನ್ನು ಮಾಡ್ತಾರಂತೆ. ಅವ್ರು ಯಾವುದೋ ತಿನ್ನಲ್ಲ. ಆ ಗುಹೆಯಲ್ಲಿ ಮಾನಸ ಸರೋವರ ಹಿಮಾಲಯ ಗುಹೆಗಳಲ್ಲಿ ಅವರಷ್ಟು ವಯಸ್ಸಿನಲ್ಲೂ ಕೂಡ ಇವತ್ತು ನೆನಪಿನ ಶಕ್ತಿ 500 ವರ್ಷದಿಂದ ಇದ್ದದೆಲ್ಲ ಹೇಳ್ತಾರೆ. ನಾನು ಅಂಥ ಕಾಲದಲ್ಲಿದ್ದೆ, ಇಂಥ ಕಾಲದಂತೆ. ಮಾನಸ ಸರೋವರ ದಾಟಿ ಕೈಲಾಸಕ್ಕೆ ಬಂದಾಗ ಕೈಲಾಸದ ಕೊನೆ 3ನೇ ದಿನ ನಾವು ಪ್ರದಕ್ಷಿಣೆ ಮಾಡುವಾಗ ಆ ಒಂದು ಗುಹೆಯಲ್ಲಿ ಅವ್ರ ದರ್ಶನ ಆಯಿತು. ಅವ್ರು ಹೇಳ್ತಾ ಇದ್ರು, ಎಲ್ಲ ವಿಷಯ ಹೇಳ್ತಾರೆ. ನಾನು ಯಾವ ಕಾಲದಲ್ಲಿ ಬಂದು ಸೆಟ್ಲ್ ಆದೆ, ಏನೇ ನಡೀತು, ಯಾವ ರಾಜರು ನಾನು ನೋಡಿದೆ ಅನ್ನೋದನ್ನೆಲ್ಲ ಭಾಳ ನೀಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಮೆಮೊರಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕಾದ್ರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ನಾನು ಇಷ್ಟು ದಿವಸ ಏನು ತೋರಿಸಿದ್ನೋ ಈ 12 ಸರಸ್ವತಿಗಳನ್ನು ಮಾಡಿದ್ದೇ ಆದರೆ ವಾಕ್ಸಿದ್ಧಿ, ವಾಕ್ಶುದ್ಧಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಬರಹ ಶಕ್ತಿ, ಸ್ಮರಣ ಶಕ್ತಿ ಎಲ್ಲ ಉತ್ಪತ್ತಿ ಆಗುತ್ತೆ. ಮನುಷ್ಯ ಸಾಧನೆ ಮಾಡಬೇಕು. ಸುಮ್ಮನೆ ಒಂದಿನ ಮಾಡಿಬಿಟ್ಟು ನಾನು ಎಲ್ಲ ಕೊಡೋದಿಲ್ಲ. ಎಷ್ಟೋ ಮಹಾನ್ ಅವಧೂತರು, ಸನ್ಯಾಸಿಗಳು ವರ್ಷಾಂಗಟ್ಲೆ ಊಟ ತಿಂಡಿ ಎಲ್ಲ ಬಿಟ್ಟು ಗುಹೆಯಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಇಂಥದ್ದು ಬೇಕು ಅಂತ ಕೇಳೋ ಕೂತು ಅವ್ರಿಗೆ ಭಗವಂತ ಇನ್ನೂ ಆಶೀರ್ವಾದ ಮಾಡಿಲ್ಲ. ನಾವು ಒಂದು ದಿವಸ ಕೂತ್ಬಿಟ್ಟು ಸ್ಟೈಲಾಗಿ ಸೋಫಾ ಮೇಲೋ ಎಲ್ಲೋ ಒಂದು ಕಡೆ ಕೂತ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಎಲ್ಲ ಬಂದುಬಿಡಿ ಅಂತ ಬರೋದಿಲ್ಲ. ಅದು ಸಾಧನಂ ಸರ್ವತ್ರ ಯೋಗಂ. ಸಾಧನೆ ಮಾಡಬೇಕು ಮನುಷ್ಯ. ಸಾಧನೆ ಯಾವಾಗ ಮಾಡ್ತಾನೋ, ಅಭ್ಯಾಸ ಹೆಚ್ಚೆಚ್ಚಿಗೆ ಮಾಡ್ತಾನೋ ಅವನಿಗೆ ಜ್ಞಾನವಂತನಾಗ್ತಾನೆ. ಆಗ ಜ್ಞಾನದಿಂದ ಅವನಿಗೆ ಅಗಾಧವಾದಂಥ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಯಾವಾಗ ಅವನು ಸಿದ್ಧಿ ಪುರುಷನಾಗ್ತಾನೋ, ಸಿದ್ಧಿಯನ್ನು ಸಾಧನೆ ಮಾಡಿ ಸಿದ್ಧ ಪುರುಷನಾಗ್ತಾನೋ ಇಡೀ ಜಗತ್ತೇ ಅವನ ಅಧೀನವಾಗುತ್ತೆ. ಆದ್ದರಿಂದ ಮೊದಲು ಜ್ಞಾನವಂತನಾಗಬೇಕು. ಜ್ಞಾನವಂತನಾಗಬೇಕು ಅಂದರೆ ಈ ಎಲ್ಲ ಮುದ್ದೆಗಳನ್ನು ನಾವು ತೋರಿಸಿದ್ದು ಮಾಡಬೇಕು. ಎಷ್ಟೋ ಜನಕ್ಕೆ ನಾವು ಎಷ್ಟು ಮುದ್ದೆಗಳೆಲ್ಲ ತೋರಿಸಿದ್ದೀವಿ, ಎಷ್ಟೋ ಜನ ನೋಡಿದ್ದಾರೆ, ಬರ್ಕೊಳ್ತಾ ಇದ್ದಾರೆ. ಆದರೆ ಬರೆದಿಡೋದು ದೊಡ್ಡದಲ್ಲ, ನೋಡಿ ರೆಕಾರ್ಡ್ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಸಾಧನೆ ಮಾಡಬೇಕು.
ನೀವು ಸಾಧನೆ ಮಾಡಿ ಜ್ಞಾನವಂತರಾಗಿ ವಿದ್ಯಾವಂತರಾಗಿ 4 ಜನಕ್ಕೆ ಈ ಜ್ಞಾನವನ್ನು ಹಂಚಿದ್ದೇ ಆದರೆ ಈ ಭೂಮಿ ಮೇಲೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲಪ್ಪ ಎಲ್ಲ ಮುದ್ರೆ ಮಾಡಿ ನಾನೊಬ್ಬನೇ ಚೆನ್ನಾಗಿರಬೇಕು ಅನ್ನೋದಾದರೆ ಅದು ಸ್ವಾರ್ಥ, ಸಾಧನೆ ಆಗಲ್ಲ, ಸಿದ್ಧಿನೂ ಆಗೋದಿಲ್ಲ. ಯಾಕೆಂದರೆ ನಿಮಗೋಸ್ಕರ ನೀವು ಮಾಡ್ತೀರಿ. ಅದೇ ನಾವು ಕತ್ತೆನೋ ನಾಯಿನೋ ಹಂದಿನೋ ಕುದುರೆನ ಕೊಟ್ಬಿಟ್ರೆ ಇವೆಲ್ಲ ಮಾಡೋಕ್ಕಾಗತ್ತಾ? ಆಗಲ್ಲ. ಹೋದ ಜನ್ಮದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ಮುಂದೆ ಏನಾಗ್ತೀವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮನುಷ್ಯನಾಗಿ ಈಗ ಇರೋದೇ ಸತ್ಯ, ಈಗ ಮಾಡೋದೇ ಸತ್ಯ. ಇದನ್ನು ನಾವು ಸಾಧನೆ ಮಾಡಿದ್ದೆ ಆದರೆ ಇನ್ನು ಯಾವ ಜನ್ಮದಲ್ಲೂ ನಾವು ಮಾಡೋಕ್ಕಾಗದಿರೋದನ್ನು ನಾವು ಇವತ್ತೇ ಮಾಡ್ಕೊಂಬಿಟ್ರೆ, ಈ ಜನ್ಮದಲ್ಲಿ ಸಾಧಿಸ್ಬಿಟ್ರೆ ನಿಜವಾಗ್ಲೂ ಒಬ್ಬ ಸಿದ್ಧ ಪುರುಷರಾಗಬಹುದು. ಈಗೆಲ್ಲ ಕಡೆ ಎಕ್ಸಾಮಿನೇಷನ್ ಬಿಸಿ, ಓದೋ ಭಯ ಇದೆ, ಮತ್ತು ಓದಬೇಕು ಅಂತ ಓದ್ತಾರೆ, ಆದರೆ ಭಯ ಚೆನ್ನಾಗಿ ಓದ್ತಾರೆ, ಎಕ್ಸಾಮ್ ಅದು ಬಂದಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಡಿಪ್ರೆಷನ್ ಏನೇನು ಮಾಡ್ತಾರೆ, ಸೂಸೈಡ್ ಮಾಡ್ಕೊಳ್ಳೋಕೆ ಆಗುತ್ತೆ, ನೇಣು ಹಾಕೊಂಡ್ಬಿಡ್ತಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ. ರಿಸಲ್ಟ್ ಬಂದ ತಕ್ಷಣ ಇದೆಲ್ಲ ಶುರು ಆಗಿಬಿಡುತ್ತೆ. ಆದ್ದರಿಂದ ಆ ಭಯ ಎಲ್ಲ ಬಿಡಿ. ಮಕ್ಕಳು ವಿದ್ಯಾರ್ಥಿಗಳು ಎಕ್ಸಾಮ್ ಹೋಗೋಕೆ ಮುಂಚೆ ನಾನು ಈ ತೋರಿಸಿದೆಲ್ಲ ಬಾಯಿಗೆ ಹಾಕೊಂಡು ತಿಂತ ಹೋಗಿ ನೋಡಿ. ಒಂದು ಹರುಷ, ಆ ಉಲ್ಲಾಸ, ಆ ಝೀಲ್, ಆ ಎಂತೋ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂದರೆ ನಿಮ್ಗೆ ಅರಿವಿಲ್ಲದಂತೆ ಈ ಆಯುರ್ವೇದ ಪದಾರ್ಥಗಳು ಸೃಷ್ಟಿ ಮಾಡಿಕೊಳ್ಳುತ್ತೆ ಬ್ರೈನ್ಗೆ. ಅದಕ್ಕೆ ಎಲ್ಲ ತಾಯಂದಿರಿಗೂ ಎಲ್ಲ ಪೇರೆಂಟ್ಸ್ಗೂ ನಾನು ಏನು ಹೇಳ್ತೀನಪ್ಪ ಅಂದರೆ, ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಹೋಗೋಕ್ಕೆ ಮುಂಚೆ 1 ಗಂಟೆ ಮುಂಚೆ ಇದನ್ನು ತಿನ್ನಿಸಿ ಕಳಿಸಿ. ಬೆವರು ಬರೋದಿಲ್ಲ, ನರ್ವಸ್ ಆಗೋದಿಲ್ಲ, ಭಯ ಬರೋದಿಲ್ಲ, ದುಗುಡ ಬರೋದಿಲ್ಲ, ನಿರುತ್ಸಾಹ ಆಗೋದಿಲ್ಲ. ಕಾರಣ ಬ್ರೈನ್ ಊಟ ಹಾಕ್ತಂಗೆ ಆಗಿಬಿಡುತ್ತೆ ಇದು. ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ, ಮಕ್ಕಳಿರೋ ಮನೆಯಲ್ಲಿ ಓದೋ ವಿದ್ಯಾರ್ಥಿಗಳು ಇದನ್ನು ಆಗಾಗ ತಿಂತಾ ಇರಬೇಕು. ಇದನ್ನೆಲ್ಲ ತಿನ್ನಿ ಅನ್ನೋದು ಬಿಟ್ಟು ಹೇಳಿದ್ರೆ ಎಲ್ಲರೂ ಫುಟ್ಪಾತಲ್ಲಿ ಹೋಗ್ಬಿಟ್ಟು ಆ ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ವೇಲ್ಪುರಿ ಅಂತೆ, ಅದ್ರಲ್ಲಿ ಆಟೋ ರಿಕ್ಷದ ಧೂಳು, ಬಸ್ಸಿನ ಧೂಳು ಎಲ್ಲ ತುಂಬಿರುತ್ತೆ. ಏನು ರುಚಿಗೆ ತಿಂದಿದ್ದು ಏನು ತಿಂದುಬಿಟ್ಟು ಆಮೇಲೆ ಲೂಸ್ ಮೋಷನು, ಫುಡ್ ಪಾಯ್ಸನ್ನು. ಇದನ್ನು ತಿನ್ನಿ ಅಂದರೆ ಇದೆಲ್ಲ ಯಾಕೆ ತಿನ್ನಬೇಕು ಅಂತಾರೆ. ಎಷ್ಟೋ ಜನ ಇದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟು ವಾರಕ್ಕೊಂದು ಸಲ, 15 ದಿವಸಕ್ಕೊಂದು ಸಲ, ತಿಂಗಳಿಗೊಂದು ಸಲ ಇದನ್ನು ಕೊಂಡ್ಕೊಂಡು ತಿಂದಿದ್ದೇ ಆದರೆ ನೀವು ಇದನ್ನು 5 ಕಾಳು, 5 ಬೀಜ, 5 ಗೋಡಂಬಿ, 5 ಬಾದಾಮಿ, 5 ಒಣದ್ರಾಕ್ಷಿ ತಿಂದರೆ 1 ಮೃಷ್ಟಾನ್ನ ಭೋಜನಕ್ಕೆ ಸಮಾನ ಅಂತ ನನ್ನ ಅನುಭವದ ಮಾತು. ನಾನು ಎಷ್ಟೋ ಕಡೆ ಹೊರಗಡೆ ಹೋದಾಗ ಊಟ ಮಾಡೋದಿಲ್ಲ, ಇದನ್ನೆಲ್ಲ ನಾನು ಬೆರೆಸಿ ತಿಂದರೆ ಎಷ್ಟು ಊಟ ಮಾಡಿ ಏನು ಫಲ ಪ್ರಾಪ್ತಿ ಆಗ್ತಿತ್ತೋ ಅದು 2ರಷ್ಟು ಫಲ ಇದು ತಿಂದಾಗ ಪ್ರಾಪ್ತಿಯಾಗುತ್ತೆ. 12 ಸರಸ್ವತಿಯರ ಬಗ್ಗೆ ಮಾತಾಡಿ ಈ ಉದ್ಯಾಪನೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲರೂ ಮಂಗಳ ಆಗಲಿ. ಸಾಯಿರಾಮ್.